ಯಾಕ ಏಕ ಯಾಕ ನೋಡುವ ಬೆನ್ನಿಲಿ ಬಿದ್ದ ತಮ್ಮ ನೀನು ಮನಿತನ ಬಂದನ ಅದ್ರದ್ದು ಅರಿವೇ ಇಲ್ಲ ಅಂತ ಬನ್ನಿ ಏನ್ ಚಿಂತೆ ಮಾಡ್ಲಕತ್ತಿದೇವ ಏನ್ ಚಿಂತೆ ಮಾಡ್ಲಕತ್ತಿದ ಅಂದ್ರೆ ಏನ್ ಹೇಳಿತಮ್ಮ ನಿಮ್ಮ ಮಾವಂಕ್ರ ನೀರ್ನ ಕೈ ಬಿಟ್ಟು ಹೋದ ಇಂತ ಮಗನಿ ತಗೊಂಡು ಹ್ಯಾಂಗ ಜೀವನ ಮಾಡ್ಬೇಕಪ್ಪ. ಹೌದಕ್ಕ ನೀನ್ ಹಣಿ ಬರನೇ ಸುಮಾರು ಐತಿ. ಯಾಕಂದ್ರ ಇಂಥ ಸಣ್ಣ ವಯಸ್ಸಿನಾಗ ಮಾವು ಹಿಂಗ ಆಗ್ಬಾರ್ದಿತ್ತು. ಯಾಕಂದ್ರವ ಇದು ನಮ್ ಕೈಯಾಗಲ್ವ, ಅದು ದೇವ್ರ ಆಟ. ಅವ ಹ್ಯಾಂಗ ಆಡಸ್ತಾನ ಹಂಗ ಆಡ್ಬೇಕಾಗ್ಯದವ. ಇರ್ಲಿ ಏನ್ ಬಂದದ್ದು ಬರ್ತದ, ಚಂದಾಗಿ ಮಗನಿಗೆ ಕರ್ಕೋದು ಬಾಳೆ ಮಾಡವ. ಹ್ಯಾಂಗ ಬಾಳೆ ಮಾಡ್ಲಪ್ಪ ತಮ್ಮ, ಒಂಟೆ ತಿಂದು ಬಂಡಿ ಹ್ಯಾಂಗ ತಕೊಂಡ್ ಹೋಗ್ಬೇಕಪ್ಪ. ಮುಗುಲ್ ಕಡ್ದು ಮೈ ಮೇ ಬಿದ್ದಂಗಾಗ್ಯದಪ್ಪ ತಮ್ಮ. ಹಿಂಗ್ಯಾಕಕ್ಕ ಏನಂತ ಮಾತಾಡ್ತಿ? ಈಗ ಮುಗಲ್ ಕಡ್ದು ಮೈ ಮೇ ಬಿದ್ದ ಅಂದ್ರ ಮಾತೇನ್ ಅರ್ಥೇನವ? ಈಗ ನೀ ಹಿಂಗ್ ಮಾತಾಡಿದೆ ಅಂದ್ರ ನಾವೆಲ್ಲ ನಿನ್ನ ಪಾಲಿಗೆ ಸತ್ಯದತ್ತ ತಿಳಿದಿದ್ದೇನು? ನಾವೆಲ್ಲ ನೆದರಿಟ್ಕೊಂಡು ಹೋಗ್ತಾವ. ನೀ ಏನತ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಮನುಷ್ಯ ಧೈರ್ಯದಿಂದ ಸಾಗಿಸ್ಬೇಕವ್ವ, ಧೈರ್ಯದಿಂದ ಸಾಗಿಸ್ಬೇಕು. ಯಾರಿದ್ರಿ ಅಂತಮ್ಮ, ನಿಮ್ ಮಾವಿದ್ದಂಗ ಆತದೇನಪ್ಪ. ಗಂಡಿಲ್ಲಾರ ಮನಿ ದೇವ್ರಿಲ್ಲಾರ ಗುಡಿ ಇದ್ದಂಗಪ್ಪ ತಮ್ಮ. ಅಬೇಡ ಇಲ್ಲವ, ಸಮಾಧಾನ ಆಗವಕ್ಕ, ಸಮಾಧಾನ. ಯಾಕಂದ್ರ ನೀನೇ ಹಿಂಗ್ ಧೈರ್ಯ ತಂತಿಲ್ಲ ಅಂದ್ರ ಆ ಮಗನ ಮತ್ತೇರೆ ನೋಡವ, ನೋಡು. ಯಾಕಂದ್ರ ನಿನ್ನ ಮೊತ್ತ ನೋಡಿ ಕಿಸಿದ್ರ ಮಗು ಎಲ್ಲಿ ಹೊಡ್ಕೊಂಡು ಬಿಡ್ತಂದ್ರ ಏನವ? ನೀ ಧೈರ್ಯ ತಂದು ಕೊಡ್ಬೇಕವ ಮಗನಿಗೆ. ಏನ್ ಸಮಾಧಾನ ಮಾಡ್ಕೊಳ್ಳಪ್ಪ ತಮ್ಮ. ಹೋಲ್ ಬಿಡು, ನಿನ್ಗೊಂದು ಮಾತು ಹೇಳ್ಬೇಕತ್ ಮಾಡಿನಪ್ಪ ತಮ್ಮ. ನಿಮ್ಮ ಮಾವ ಸತ್ ವರ್ಷನಾಗ ಒಂದ್ ಶುಭ ಕಾರ್ಯ ಇಟ್ಕೋತ್ ಹೇಳ್ಯಾರಪ್ಪ ತಮ್ಮ. ಏನ್ ಶುಭ ಕಾರ್ಯ ಇಟ್ಕೋಬೇಕಪ್ಪ? ನಾ ಏನಂತ ಶುಭ ಕಾರ್ಯ ಮಾಡ್ಲಪ್ಪ ತಮ್ಮ? ಶುಭ ಕಾರ್ಯ ಮಾಡಂದಾರ ನೋಡು. ಶುಭ ಕಾರ್ಯ ಯಾಕೆ ಅದಕ್ಕೆ ಚಿಂತೆ ಮಾಡಕತ್ತಿದ್ದಿ? ನೋಡು, ನನ್ನ ಮಗಳಿಗೆ ನಿನ್ ಮಗನಿಗೆ ಕೊಡ್ಬೇಕತ್ತ ಯಾವಾಗ ಅಂದ್ಕೊಂಡಿದ್ದವು, ಅವಾಗ ಮಾಡದ ಈಗ ಮಾಡಿಬಿಡಂಗಿಲ್ಲ. ಅದಕ್ಕೆ ಚಿಂತೆ ಮಾಡ್ತಿ? ಹೌದಲ್ತಮ್ಮ, ನನ್ ತಲೆಗೆ ಇದ್ದಿದ್ದಿಲ್ಲಪ್ಪ. ಮತ್ತ ಅವಾಗ ಮಾಡದೆ ಈಗ ಲಗ್ನ ಮಾಡ್ಬಿಡಾನು. ಶಿವ ಲಗ್ನ ಮಾಡ್ಕೋತಿ? ಮದುವೆ ಅಂದ್ರೆ ಮದಿ ಅಂದ್ರ ಈಗ ನಿನಗ ಅರ್ಥ ಆಗಲ್ಲ, ಅದು ಮುಂದೆ ಗೊತ್ತಾಗ್ತದಪ್ಪ. ಬರ ನನ್ ಮಗನಿಗೆ ಕೇಳಿದ್ರೆ ಹೆಂಗಪ್ಪ? ನಿನ್ ಮಗಳಿಗೂ ಕೇಳ್ಬೇಕಲ್ಲ. ಬಾರ ಸೊಸಿ ಮುದ್ದ. ಸೊಸಿ ಮುದ್ದ ನನ್ ಮಗನಿಗೆ ಮಾಡ್ಕೋತೀವ? ಮಾಡ್ಕೋತಿ. ಆಯ್ತಲ್ವ, ನಡಿಯನ. ಯಾಕಂದ್ರ ನಿನ್ ಚಿಂತೆಲ್ಲ ಬಗೆಹರಿತಲ್ಲ. ನೀನು ಲಗ್ನಕ್ಕ ಸಾಧ್ಯ ಮಾಡನಿ. ನಡಿಯೋ ಮನ್ಯಾಗ ಹೋ ನಡಿ. ಸಾಕ್ರಪ್ಪ.
ಏನು ಯಾವತ್ತು ನೋಡ್ಲಾರ್ದಂಗ ನೋಡಾತಿವತ್ತ ಏನ್ ಮಾಡ್ಲಿ ನಾನು ನಿನ್ ಎಷ್ಟು ಸಾರಿ ನೋಡಿದ್ರು ಮತ್ತೆ ಮತ್ತೆ ನೋಡಂಗ ಅನಸ್ತೈತಿ. ಇಂಥವ್ ಮಾತ್ ಹೇಳೆ ನನ್ನ ಬುಟ್ಟೆ ಹಾಕೊಂಡಿದೆ. ಏನು ನಿನ್ನ ನಾ ಬುಟ್ಟೆ ಹಾಕೊಂಡ ನನ್ನ ನೀ ಬುಟ್ಟೆ ಹಾಕೊಂಡಿ ಅಂದ್ರ ನಿನಗೆ ಇಷ್ಟ ಇರ್ಲಿಲ್ಲ ಅನ್ನಂಗಾಯ್ತು. ಆಯ್ತು ಬಿಡು, ಈಗರ ಏನಾಗೈತಿ? ಇವತ್ತೇ ನನ್ನ ನಿಂದು ಬ್ರೇಕಪ್. ಮಂದಿ ಬಿಡು ಮಾತ್ ಮಾತಾಡ್ತಿ. ಸುಮ್ಮಿದ್ದವನ್ ತಲೆ ಕೆಡಿಸಿ ನಿನ್ನ ಪ್ರೀತಿ ಬಲಿಯಾಗ ಹಾಕೊಂಡಿ. ಈ ಜನ್ಮದಾಗ ನಾ ನಿನ್ನ ಬಿಡು ಮಾತಾ ಇಲ್ಲ. ನಿನ್ನ ತಲೆಯಾಗ ಅದೇನದ ನನ್ನ ಬಿಡುದಿತ್ತೇಳಿ ಅದನ್ನ ತಲೆಯಿಂದ ಈಗ ತೆಗೆದು ಹಾಕಿಬಿಡ. ಈ ಜೀವ ಹೋದ್ರುನು ನಾ ನಿನ್ನ ಬಿಡಂಗಿಲ್ಲ. ಇದೊಂದು ನೆನಪಿನಾಗ ಇಟ್ಕೋ. ಏ ಶಿವ, ನಿನ್ ಬಿಡು ಶಕ್ತಿನೂ ನನ್ಗಿಲ್ಲ. ಆದ್ರೂನು ಒಂದೊಂದ್ಸತಿ ನಂಗೂ ವಿಚಾರ ಬರ್ತೈತಿ. ಯಾಕಂದ್ರ ನಿಮ್ ಮನೆ ತರ ಪದ್ಧತಿ ಸಂಸ್ಕೃತಿ ಎಲ್ಲ ಪಾಲ್ಸು ಮನ್ತನ. ಆದ್ರೆ ನಾನು ದಾರು ಕುಡಿತೀನಿ, ಸಿಗರೇಟ್ ಸೇರ್ತೀನಿ. ನಿಮ್ಮವ್ ನನ್ ಹೆಂಗ್ ಒಪ್ಕೋತಾಳೋ? ಏನಂದಿ? ನಮ್ಮ ಅವ್ಗಿರೋದು ನಾ ಒಬ್ಬನ ಮಗ. ನಮ್ಮ ಅವ್ವ ನನ್ನ ಸಂಬಂಧ ಏನ್ ಬೇಕಾದೆಲ್ಲ ತ್ಯಾಗ ಮಾಡ್ಯಾಳ. ನಿನ್ನ ಆಕಿ ಸೊಸೆ ಅಂತ ಹೇಳಿ ಒಪ್ಕೊಳಂಗಿಲ್ಲ. ನೋಡು, ನಿಮ್ ಮನಿ ಪರಿಸ್ಥಿತಿ ಏನದ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೂ ನಿನ್ಗೊಂದ್ ಮಾತ್ ಹೇಳಾತೀನಿ ಕೇಳ. ನಾನು ನಿನ್ನ ಬಾಳ್ ಹಚ್ಕೊಂಡಿನಿ. ನಿನ್ ಬಿಟ್ಟಿರೋ ಶಕ್ತಿನೂ ನನಗಿಲ್ಲ. ಮಾತಿಗೇನೋ ಮಾತಾಡ್ತಿರ್ಬೋದ, ಆದ್ರ ನಿನ್ನೂ ನಾನು ಯಾವತ್ತೂ ಬಿಟ್ಕೊಳಂಗಿಲ್ಲ. ಯಾಕೆ ಚಿಂತೆ ಮಾಡ್ತಿ? ನಮ್ಮ ಅವ್ನ ಮೇಲೆ ಪೂರ ನನಗೆ ನಂಬಿಕೆ ಐತಿ. ನಮ್ಮ ಅವ್ವ ನಿನ್ನ ಸೊಸೆ ಅಂತ ಒಪ್ಕೊಂತಾಳ. ಯಾವತ್ತಿದ್ರು ನೀನ ನಾನು ಹೇಳ್ತಿ. ನಿನ್ಗೊಂದ್ ಮಾತು ಹೇಳೋದಿತ್ತಪ್ಪ. ಏನಿತ್ತು ಅಂತ ಮಾತ? ಏನಿಲ್ಲಪ್ಪ, ನಿಮ್ಮ ಮಾವ ಫೋನ್ ಹಚ್ಚಿದ. ಚಲೋ ದಿನ ಅದತ್ತ, ನೀನ್ ಹೆಂಡತಿ ಕರ್ಕೊಂಡ್ ಬರೋಣಪ್ಪ. ಯಾ ಹೆಂಡ್ತಿ? ಯಾರಿಗೆ ಹೆಂಡ್ತಿ? ತಲೆ ಮೇಗಿನ ಮಾಸ ಹರಿದಿಲ್ಲ. ಅವಾಗ ಮದ್ವಿ ಮಾಡ್ರಿ ನಮ್ದು. ನಾ ಆಕಿನ ಹೆಂಡ್ತಿ ಅಂತ ಒಪ್ಕೋಬೇಕ? ತಮ್ಮ ಹಿಂಗ್ಯಾಕ್ ಮಾತಾಡತ್ತಿದ್ಯೋ? ನೀ ಸಣ್ಣವ್ರ ಇದ್ದಕ್ಕಾರ ಮದಿ ಮಾಡಿದೆವು. ನಿಮ್ ಮಾವನ ಕೂಡಿ ಹಾಣ್ತಿ ಒಪ್ಕೊಳ್ಳಲ್ಲ ಅಂದ್ರೆ ಹಂಗಪ್ಪ? ನನಗೆ ತಿಳಿಲ್ಲ ವಯಸ್ಸಿನಾಗ ನನ್ನ ಮದುವೆ ಮಾಡಿರಿ. ನಾ ನಿಮಗೆ ಮದುವೆ ಮಾಡಂದಿದ್ ನನಗೂ ನನ್ನ ಹೆಂಡತಿ ನನ್ನ ಪ್ರೀತಿಸೋಳು ಹಿಂಗೆ ಇರ್ಬೇಕಂತೇಳಿ ಆಸೆ ಆಕಾಂಕ್ಷೆಗಳು ಇರ್ತಾವು. ಯಾವತ್ತಿನ ತಂದ ಕಿಸನ ನಿನ್ ಹೆಂಡತಿಪ್ಪ ಅಂತೇಳಿ ನಿಂದ್ರಿಸಿದ್ರ ನಾವು ಒಪ್ಕೊಳಂಗಿಲ್ಲ ಅದನ್ನು. ಇದೇ ಒಮ್ಮ ಮಾತಾಡಿದಿ, ಇನ್ನೊಮ್ಮೆ ಮಾತಾಡಿ ನಿಂದ ಅಷ್ಟೇ ವಿಚಾರ ಮಾಡಿದಿ. ಆ ಹುಡುಗಿ ಜೀವನ ವಿಚಾರ ಮಾಡಿ ಏನೋ ಮುಚ್ಚೋ ಬೈ. ಏನ್ ಮಾತಾಡಕತ್ತಿ? ಹಿಂದಕ್ಕೆ ಹಿರಿಯರು ಹೇಳ್ದಂಗೆ ಕೇಳುದು ಇದು ಹಿಂದಿನ ಕಾಲ ಅಲ್ಲ, ಇದು ಕಲಿಗಾಲ. ಇಲ್ಲಿ ಕಾಲಕ್ಕೆ ತಕ್ಕಂಗ ಗಿಡಗಂಟೆಗಳ ಬದಲಾಗ್ತಾವ, ಮನುಷ್ಯರ ಬದಲಾಗೋದೇನ್ ದೊಡ್ಡ ಮಾತ? ಹೋಗ್ ಎಲ್ಲಿದ್ ಹೇಳಕತ್ತಿ? ಶಿವು, ಎಂತ ಮಾತಾಡ್ಲಕತ್ತಿದಪ್ಪ. ಮಗ ಅನ್ನೋದು ನಂಬಿಕೆನೆ ಉಳಿಲಿಲ್ಲಲ್ಲಪ್ಪ. ನೀ ಇಷ್ಟ ಹೆಂಗ್ ಬದಲಾದಿಪ್ಪ? ಬದಲಾಗ್ಬೇಕಾಕತ್ತೆ. ನಮ್ಮ ಇಷ್ಟದಂತ ನಾವು ಬದುಕಬೇಕಂದ್ರ ನಾವು ಬದಲಾಗ್ಬೇಕಾಕತ್ತಿ. ನೀ ಬದಲಾಗವನೆಪ್ಪ, ಬದಲಾಗವನೆ. ನೀ ಸಣ್ಣ ಕೂಸಿದ್ದಕ್ಕರ ನಿಮ್ಮ ಅಪ್ಪ ತೀರ್ಕೊಣಾನ. ನಿನಗ ಜಾಕಿ ಜತನ ಮಾಡತಾನ. ನಮ್ ಕಷ್ಟ ಆ ದೇವ್ರಿಗೆ ಗೊತ್ತಪ್ಪ. ಈಗ ತಮ್ಮ ನಿನ್ಗ ರೆಕ್ಕಿ ಬಲ್ತಾವ, ನೀ ಹಾರ್ ಹೋಗವನೆ ಅಲ್ಲಪ್ಪ. ಅರ್ಥ ಆಕೈತಿ ನನಗ. ನೀ ಸಣ್ಣವಿದ್ದಾಗ ಹೆಂಗ ಸಾಕಿ ಕಿಸಿಂದಿಷ್ಟು ದೊಡ್ಡವನ್ ಮಾಡಿ ಅನ್ನೋದು ನನಗೂ ಅರ್ಥ ಆಕೈತಿ. ಆದ್ರ ನೀನು ಯಾವ ವಿಷಯ ಹೇಳ್ತಿ ಹೇಳ. ನೀ ಉಗುಳಿದ ಉಗುಳ ನಾ ದಾಟಂಗಿಲ್ಲ. ಮದುವೆ ವಿಷಯದಾಗ ನೀ ಎತ್ತ ನನಗ ಮುಂದಾಳಕ ವಯಸ್ಸಾಕ ಹೋಗ್ಬೇಡವ. ನಿನ್ಗೊಂದ್ ಮಾತು ಹೇಳ್ತೀನಿ ಕೇಳಪ್ಪ. ನೀನ್ ಹೆಂಡ್ತಿ ಅಂತ ಹೇಳಿ ಕರ್ಕೊಂಡ್ ಬರ್ಬೇಡ. ಅಕ್ಕಿ ನನ್ ಸೊಸೆ ಅಂತ ಹೇಳಿ ಕರ್ಕೊಂಡ್ ಬಾರಪ್ಪ. ಅಂದ್ರ ಏನು ನಿನ್ನ ಮಾತಿನ ಅರ್ಥ?
ನನ್ನ ಸೊಸೆಯಾಗಿ ಕರ್ಕೊಂಬಾ ಅಂತಿ ಮನ್ಯಾಗಿದ್ದ ಗಡಿಗೆ ಬಾಯಿ ಮುಚ್ಬೋದು ಆದ್ರೆ ಮಂದಿ ಬಾಯಿ ಮುಚ್ಚಾಕಾಗುದಿಲ್ಲ. ಊರಾಣ ಮಂದಿ ಎಲ್ಲ ಏನ್ ಅಂತಾರ ಗೊತ್ತಾನ, ಆಕಿ ನನ್ನ ಹೆಣ್ತಿ ಅಂತಾರ. ಯವ್ವ ನಾನು ನಿನಗೆ ಮೊದಲೇ ಹೇಳೀನಿ ಆಕಿ ನನಗ ಇಷ್ಟ ಇಲ್ಲ ಅಂತ. ಈ ಕಾಲಕ್ಕೆ ನಾ ಆಕಿನ ಹೆಣ್ತಿ ಅಂತ ಒಪ್ಕೊಳ್ಳಂಗಿಲ್ಲ. ಈ ಸಸಿಗೆ ಬಿಟ್ಟು ಬ್ಯಾರೆ ಸಸಿಗೆ ಇಲ್ಲಿ ಜಾಗನೇ ಇಲ್ಲ ತಮ್ಮ. ಈಗ ಏನ್ ಮಾಡ್ನು ಅಂತೀವ, ಏನ್ ಮಾಡ್ನು ಅಂತಿ? ತಮ್ಮ ನೀ ಹೊರಗ 100 ಮಾಡಿವ ಯಾರು ಕೇಳಂಗಿಲ್ಲ. ಈ ಮನೆಗೆ ಪಾರ್ವತಿನೇ ಬೇಕು. ಏನಂದ್ವ? ಹೊರಗ 100 ಮಾಡಿ ಬಾ ಅಂದಿಲ್ಲ. ಎಲ್ಲಿವರೆಗೂ ನೀ ನನ್ನ ಖುಷಿಗೆ ಅಡ್ಡಿ ಬರಲ್ಲ ಅಲ್ಲಿವರೆಗೂ ನಾನು ನಿನ್ನ ಖುಷಿಗೆ ಅಡ್ಡಿ ಬರಲ್ಲ. ಹಂಗಂದ್ರ ಕರ್ಕೊಂಡು ಬಾರವ್ವ ನಿನ್ನ ಸೊಸಿನ. ಯಪ್ಪ ಅಷ್ಟೊಂದು ಚಲೋ ಮಾಡ್ದಲ್ಲಪ್ಪ, ನಾಳೆಗೆ ಕರ್ಕೊಂಡ್ ಬರ್ತೀನಿ ನನ್ನ ಸೊಸಿಗೆ. ಮಗಳ ಪಾರ್ವತಿ ಬಾವ ಒಂಚ ನೀರ್ ತೊಗೊಂಡ್ ಬಾವ. ಎಲ್ಲಿದ್ದಿ? ಹಿಡಿಯಪ್ಪ. ಏನವ ಮಗಳ ಒಂಚೂರು ನೀರ್ ತರ್ಲಿಕ್ಕೆ ಇಟ್ಟತಾನ. ಅಡಿಗೆ ಮಾಡಕತ್ತಿದ ಅದಕ್ಕೆ ಲೇಟ್ ಆಯ್ತು. ಏನವ ಎಲ್ಲ ಹೋಗಿದ್ಯಪ್ಪ? ಏನ್ ಕೇಳ್ತೇವ, ಇಲ್ಲೇ ಒಂಜಾರ ನ್ಯಾಯತ್ತು ನ್ಯಾಯಕ್ ಹೋಗಿದ್ದ. ಆದ್ರ ನಿಮ್ಮ ಅತ್ತಿ ಫೋನ್ ಹಚ್ಚಿಳವ ನನ್ಗ. ಆದ್ರ ನಿನಗ ಕರ್ಲಿಕ್ ಬರ್ತಾರತ್ತ. ಹೋಗು, ಬ್ಯಾಗ್ ಅದು ಎಲ್ಲಾ ರೆಡಿ ಮಾಡ್ಕೊ ಹೋಗು. ಹೌದಾ? ನಾಳೆ ಕರ್ಕೊಂಡ್ ಹೋಗ್ತಾರಂತ? ಬ್ಯಾಗ್ ತುಂಬಿಡಿ ಅಂತಿಲ್ಲಪ್ಪ, ನಾ ಯಾವತ್ತ ತುಂಬಿಟ್ಟಿನಿ, ತುದಿಗಾಲ್ ಮೇಲೆ ನಿಂತೀನಿ. ಯಾವಾಗ ಕರ್ಕೊಂಡ್ ಹೋಗ್ತಾರ, ನಮ್ಮ ಮತ್ತೆ ಯಾವಾಗ ಬರ್ತಾರ ಅಂತ. ಗೊತ್ತದವ ಗೊತ್ತದ. ಆದ್ರ ನಿಮ್ಮ ಅವನ ಮ್ಯಾಗ ಎಷ್ಟ್ ಜೀವ ಇಟ್ಟಿದಿ ಅನ್ನೋದು ನನಗೆಲ್ಲಾ ಗೊತ್ತದವ. ಹ್ಞೂ ಅಪ್ಪ, ಖುಷಿ ಅಲ್ಲಾರ್ದೆ ಇರ್ತೈತೇನು? ಗಂಡನೇ ದೇವ್ರಂತ ನೀನೇ ಹೇಳ್ಕೊಟ್ಟಿಯಲ್ಲ ಅಪ್ಪ. ನನಗ್ ತಿಳ್ದನ್ ಹಿಡ್ದು ಮಾಮನ್ ಮೇಲ ಜೀವನ ಇಟ್ಕೊಂಡ್ ಕೂತೀನಿ ಅಂತರದಾಗ ಅವನ್ ಕೂಡ ಜೀವನ ಮಾಡೋದಂದ್ರ ಖುಷಿ ಆಗಲ್ಲೇನಪ್ಪ? ಆಯ್ತವ ಮಗಳ, ನಿನ್ ಖುಷಿನೇ ನನ್ ಖುಷಿ. ನೀನು ನನ್ನ ಹಳೆಯ 100 ವರ್ಷ ಸುಖವಾಗಿ ಬಾಳ್ರವ. ಅಪ್ಪ ಕರ್ಯಾಕ ಅತ್ತ ಅಷ್ಟೇ ಬರ್ತಾಳೋ ಇಲ್ಲ ಮಾಮನ ಬರ್ತಾನ? ಮಗಳ ಅವ ಬಂದ್ರಷ್ಟು ಬಿಟ್ರೆಷ್ಟು ಅವನ್ ಮನೆಗೆ ಹೋಗೋದಲ್ಲ. ಹೋಗ್ ಹೋಗ್, ಏನ ಪಿಸಿ ತಯಾರು ಮಾಡ್ಕೊ ಹೋಗ್. ಆಯ್ತಪ್ಪ. ನೋಡು ಮಗಳ, ಈಸ್ ದಿನ ತವ್ರ ಮನೆಯಾಗಿದ್ದೇವ. ಈಗ ಗಂಡನ ಮನೆಗೆ ಬಂದಿದಿ. ನಿನ್ನ ಗಂಡ ಅತ್ತಿ ಹ್ಯಾಂಗ ಹೇಳ್ತಾರ ಅವ್ರ ಮಾತಂಜಾರ ಕೇಳವ. ಚಂದಾಗಿ ಸಂಸಾರ ಮಾಡಿ ತವ್ರ ಮನೆ ಹೆಸರು ತೊಂಬವ. ಈ ನಿಮ್ಮ ಅಪ್ಪನ ಮರ್ಯಾದೆ ಉಳ್ಸವ. ಯಾಕ ತಮ್ಮ ಹಿಂಗ್ಯಾಕ್ ಮಾತಾಡತಿ? ಆಕಿ ಏನ್ ಬ್ಯಾರೆದವ್ರ ಮನೆಯ ಸಸಿ ಹೇಳೇನು? ನನ್ ಸಸಿ ಅದಾಳ ತಮ್ಮ. ಆಕಿ ಏನೋ ತಪ್ಪ ಒಪ್ಪ ಮಾಡಿದ್ರು ನಾನ್ ಹೊಟ್ಟೆ ಹಾಕೋತೀನಿ ಅಪ್ಪ. ನನ್ ಸಸಿ ಅದಾಳಿಕಿ ಅತ್ತಿ ನಾ ತಪ್ಪ ಮಾಡದ? ನೀವ್ ಹಾಕಿದ್ ಗೆರಿ ದಾಟಲ್ ಹತ್ತಿನ? ಏನಂತ ಸಸಿ ಕೊಡ್ಲಿಕ್ಕ ಪುಣ್ಯ ಮಾಡಿದೇವು ಇಲ್ಲ ತಮ್ಮ? ಮಾಡಿಯವ ಪುಣ್ಯ ಮಾಡಿ. ನೀ ಅನ್ಕೊಂಡಂಗ ನಿನ್ ಮನಸ್ಸಿನಾಗ ಇದ್ದಿದ್ದೆಲ್ಲ ನೀ ಸಾಧಿಸಿ ಬಿಟ್ಲೆ. ನಿನ್ ಹಠ ನೀ ಬಿಡಲಿಲ್ಲ. ಯಾಕವ ನಾನು ಹಳೆಯ ಹಿಂಗ್ ಮಾಡಿ ದಮ್ ಮಾಡಿ ಹೋದ ಒಳಗ. ಯಾಕ ನನ್ನ ಮಗಳು ಬಂದಿದ್ದವನಿಗೆ ಖುಷಿ ಇಲ್ಲೇನು? ಹಂಗೇನಿಲ್ತಮ್ಮ, ಸಸಿ ಬಂದಾಳ ಅಂತೇಳಿ ನಾಚ್ಕೊಂಡನಪ್ಪ. ನಾಚ್ಕೊಂಡ್ ಹೇಳವ. ಆಯ್ತು ಹೇಳವ, ನಿಮ್ ಮನೆ ಸುದ್ದಿ ನನಗೇನು ಗೊತ್ತಾ? ಆಯ್ತಿನ ನಾನು ನಡಿತೀನಿ. ನೋಡವ ಮಗಳ, ಅತ್ತಿ ನಿನ್ನ ಗಂಡ ಹೆಂಗ್ ಹೇಳ್ತಾರ ಹಂಗ ಚಂದಾಗಿ ಮಾಡ್ಕೊಂಡು ಹೋಗವ. ನಾ ಬರ್ತೀನವ. ಇನ್ನ ನೋಡವ, ನನ್ನ ಮಗಳು ಚಂದ ನೋಡ್ರಿ. ಅಪ್ಪ ನೋಡಪ್ಪ, ಟೈಮಿಗೆ ಗೋಳಿ ತಗೋ, ಟೈಮಿಗೆ ಊಟ ಮಾಡು. ಸುಮ್ಮನೆ ಅಲ್ಲಿ ನ್ಯಾಯ ಅದ ಇಲ್ಲಿ ನ್ಯಾಯ ಅಂತ ತಿರ್ಗಾಡ್ಕೊತ ಹೋಗ್ಬೇಡ. ಏನು ಇಲ್ಲವ, ಎಲ್ಲ ಮಾಡ್ತೀನಿ. ಮಗಳು ಚಂದ ಇರ್ಲಿ ಅಂತ ನಮಗ ಒಂದು ಖುಷಿ. ನಂದೇನವ, ಮಗ ಚಂದ ಇರ್ಲೈತೆ ನಿನಗ ಖುಷಿ, ನಮ್ಮ ಅಪ್ಪ ಚಂದ ಇರ್ಲೈತೆ ನನ್ಗ ಖುಷಿ ಇರ್ಲೇನಪ್ಪ? ಇಲ್ಲವ, ಖುಷಿ ಅದ. ಇದೇನು ಬಿದ್ದು ಹೋಗಂಬಾರ.
ಹಾಗ ಮಗಳು ಚಂದ ಇರ್ಬೇಕು ನೋಡವ. ಅತ್ತಿಗೆ ಗಂಡಗ ಏನ್ ಯಾವ್ದ್ರ ಉತ್ತರ ಕೊಡ್ಬಾರವ. ಅದ್ರ ಚಿಂತಿನೇ ಬಿಟ್ಬಿಡು. ನೋಡ ಆತಿ ನಮ್ಮಕ್ಕೆ ಅದ, ನನ್ನ ಗಂಡ ಬಂಗಾರದಾಗ ನೋಡ್ಕೋತೀನಿ, ಅದ್ರ ಕಾಜಿನೇ ಬಿಟ್ಬಿಡ. ನೀವ್ ಹೋಗಿ ಟೈಮ್ ಊಟ ಮಾಡಿ ನೋಡು. ಆಯ್ತವ, ಊಟ ಮಾಡ್ತೀನಿ. ಹೋಗು ಅಲ್ಯಾಗ ನೋಡ್ಕಿಸಿನ್ ಚಂದಾಗಿರವ. ನಾ ಬರ್ತೀನಿ ಬರ್ತೀನಿ. ನೋಡವ ಪಾರ್ವತಿ, ಮೊದಲೇ ನನ್ ಮಗ ಜರ ಸಿಡಕದಾನ, ದಕ್ಕಸ್ಕೊಳಕಿ ನೀನೇವ. ಅಲ್ಲ ಅತ್ತಿ, ನಾ ಬಂದ ಹಿಡಿದು ನೋಡಕತ್ತೀನಿ. ಮಾಮ ಸಿಡಿ ಮಾಡಕತ್ತಾನ. ಯಾಕ ಮಾಮಾಗ ನಾ ಬಂದಿದ್ದು ಇಷ್ಟ ಆಗಲಿಲ್ಲ ಅಂತಿ? ಹಂಗೇನಿಲ್ಲವ, ಹಂಗೇನು ಇಲ್ಲ. 108 ಟೆನ್ಷನ್ ಇರ್ತಾವ ಅವನಿಗೆ ಹೊರಗೆ. ಹಂಗೆಲ್ಲ ತಲೆ ಹಾಕೋಬೇಡ, ನಡಿ ಅಡ್ಗೆ ಮಾಡ್ಲಿಕ್ಕೆ ಹೋಗಾನಿ ಬಾ. ರೀ ಎಲ್ಲ ಹೊಂಟೀರಿ? ಏನಂದಿ? ಬೆಳಗ್ಗೆ ದೊಡ್ಡವಾದ್ರು ನಮ್ಮ ಅವನು ನನಗೆ ಎಲ್ಲಿ ಹೊಂಟಿ ಏನ್ ಮಾಡಕತ್ತಿ ಅಂತೇಳಿ ಒಂದು ಮಾತು ಕೇಳಿಲ್ಲ. ಬಂದು ಒಂದೇ ದಿನದಾಗ ನನಗೆ ಕ್ವಶನ್ ಕೇಳಂಗಾಗೆ. ಹಂಗೇನಿಲ್ರಿ, ಅತ್ತಿ ನಮ್ಮಿಬ್ರಿಗೆ ದೇವಸ್ಥಾನಕ್ಕೆ ಹೋಗ್ಬಾ ಅಂದ್ರಿ, ಅದಕ್ಕ ಕೇಳಿನ್ರಿ. ಏನಂದಿ? ಅಡವ್ಯಾಗಿನ ಬರು ತಂದ ಮನ್ಯಾಗ ಹುಡ್ಸ್ಕೊಂಡಿದ್ದ ದ್ವಾರದ, ಇನ್ನು ನಿನ್ನ ದೂರ ನಾ ದೇವ್ರ ಗುಡಿಗೆ ಬರೋದ. ಯಾಕೆ ಹಂಗ ಮಾತಾಡಕತ್ತೀರಿ? ನಾನು ಬಂದಾಗಿದ ನೋಡಾಕತ್ತೀನಿ, ಹೊಟ್ಟೆ ನಂಗೆ ಸೇರವಲ್ರಿ. ನನ್ಗ ಸರಿಯಾಗಿ ನೋಡಿ ಮಾತಾಡವಲ್ರಿ. ಯಾಕ್ರಿ ಅಂತ ದೊಡ್ಡ ತಪ್ಪ ಏನ್ ಮಾಡಿ ನಾನು? ತಪ್ಪ ನಿಂದಲ್ಲ, ನಮ್ಮ ಅವಂದು. ನನಗೆ ತಿಳಿಲಾರ ವಯಸ್ಸಿನಾಗ ತಂದ ನಿನ್ನ ನನಗೆ ಗಂಟು ಹಾಕಿರ್ಲು. ಆ ಕರ್ಮಕ್ಕ ದಿನ ಹೊತ್ತು ಹೊಂಟ್ರು ನಾನು ನಿನ್ನ ಮಾರಿ ನೋಡ್ದಾಗೆ ತೆರ್ತಾಕಿದ್ರ. ಏಯ್, ಕರೆಕ್ಟ್ ಆಗಿ ನೆನಪಿಟ್ಕೋ, ನೀನು ಈ ಮನಿಗೆ ನಮ್ಮ ಅವನ ಸೊಸೆಯಾಗಿ ಅಷ್ಟ ಕಾಲಿಟ್ಟಿ, ನನ್ನ ಹೆಂಡತಾಗಲ್ಲ. ಅದನ್ನ ನೀ ಕನಸು ಕಾಣಕ್ ಹೋಗಬೇಡ, ನೆನಪಿಟ್ಕೋ. ಯಾಕೆ ಹಿಂಗೆ ಮಾಡಾಕತ್ತಾರೆ ಇವ್ರು? ಅವ್ರ ಮೇಲೆ ಜೀವನೇ ತೊಗೊಂಡ್ಕೊತೀನಿ. ಅವ್ರದ್ರ ನಂಗೆ ಈ ಥರ ಸಿಡಿ ಮಾಡ್ತಾರೆ. ಅಲ್ಲ ನಾ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲೇನ? ಹತ್ತು ಕೇಳಿದ್ರ ಅಲ್ಲವ, ಅದು ಟೆನ್ಷನ್, ಅದು ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ. ಇವ್ರು ನೋಡಿದ್ರ ಹಿಂಗೆ ಮಾಡಾಕತ್ತಾರ. ದೇವರೇ, ಕಾಯೋನೆ ನೀನೆ, ಕೊಲ್ಲವನೇ ನೀನೆ. ಎಲ್ಲ ಅರ್ಥ ಆಗ್ತೈತಿ. ನನ್ ಮ್ಯಾಲ ಲಕ್ಷ ಇದ್ರ ನಿಂಗೆಲ್ಲ ಅರ್ಥ ಆಗ್ತಿತ್ತ. ಆದ್ರ ಇತ್ತೀಚಿಗೆ ನಿನ್ ಲಕ್ಷ ಬ್ಯಾರೆ ಕಡೆನೇ ಐತೆ ಅನ್ಸಾತೈತಿ. ನಿನಗ ನನ್ ಮ್ಯಾಲ ಪ್ರೀತಿ ಕಡಿಮೆ ಆಗೈತೆ ಅನ್ಸಾತೈತಿ. ಯಾಕ ಪ್ರಿಯ ಅಡ್ಡಗಾಡಿ ಮ್ಯಾಗ ದೀಪ ಇಟ್ಟಂಗ ಹಿಂಗ್ ಮಾತಾಡಕತ್ತಿ? ಇದ್ದಿದ್ದು ಏನತ್ ಬಿಡಿಸ್ಯಾರ ಹೇಳದ ನನಗೆ. ಶಿವು, ಏನ್ ಬಿಡಿಸಿ ಹೇಳುದ? ನಾ ಎದಕ್ ಸಿಟ್ಟಿಗೆ ಬಂದೀನಿ ನಿಂಗೆ ಇನ್ನೂ ಅರ್ಥ ಆಗವಲ್ದು. ಅಲ್ಲ, ನಿನ್ನೆ ರಾತ್ರಿ ನಿಂಗ ಎಷ್ಟು ಸತಿ ಫೋನ್ ಮಾಡಿ, ನಾನು ಮೆಸೇಜು ಮಾಡೀನಿ, ವಾಟ್ಸಪ್ ಮೆಸೇಜ್ ಮಾಡೀನಿ, ನಾರ್ಮಲ್ ಮೆಸೇಜ್ ಮಾಡೀನಿ, ವಿಡಿಯೋ ಕಾಲ್ ಮಾಡೀನಿ. ಯಾಕೆ ಫೋನ್ ಎತ್ತಿಲ್ಲ ನೀನು? ಕೂಲ್ ಚಿನ್ನ, ಕೂಲ್. ನಾನು ನಿನಗೆ ಲೇಟಾಗಿ ಮೆಸೇಜ್ ಮಾಡಿದ್ರೆ, ರಿಪ್ಲೈ ಲೇಟಾಗಿ ಬಂದ್ರೆ ನೀ ಟೆನ್ಷನ್ ಆಗಕ್ಕೆ ಹೋಗಬೇಡ. ನಾನು ಫ್ರೀ ಆದ್ಮೇಲೆ ನಿನಗೆ ನಾನು ಕಾಲರ ಮಾಡ್ತೀನಿ, ಅಲ್ಲಿ ಮೆಸೇಜರ ಮಾಡ್ತೀನಿ. ಯಾಕೆ ಸುಳ್ಳು ಹುಚ್ಚಿಗತ್ಲೆ ಟೆನ್ಷನ್ ಮಾಡ್ಕೊಂಡು ಕಿಸಿನ್ ಊಟ ಬಿಡ್ತಿ? ಶಿವು, ಅಲ್ಲ, ನಾ ಇನ್ನ ಮೆಸೇಜಿನ ಟೈಪ್ ಮಾಡ್ತಿರ್ತಿದ್ದೆ, ನೀನ ಅವಾಗೆ ಏನ್ ಕಳ್ಸಾಕತ್ತೀನಿ ಮೆಸೇಜ್ ಅಂತೇಳಿ ವಾಪಸ್ ಮೆಸೇಜ್ ಮಾಡ್ತಿದ್ದಿ. ನೀನು ಅಷ್ಟು ಫಾಸ್ಟ್ ರೆಸ್ಪಾನ್ಸ್ ಕೊಡ್ತಿದ್ದಿ. ಒಮ್ಮೆ ಹಂಗಿದ್ದವ ಹಿಂಗಾದ್ರ ಯಾರಿಗಾದ್ರೂ ಟೆನ್ಷನ್ ಆಗುದೇ ಅಲ್ಲ. ನೀ ಕರೆ ಹೇಳು, ನನ್ ನೀ ಕೈ ಬಿಡಂಗಿಲ್ಲಲ್ಲ. ಕೂಲ್ ಚಿನ್ನ, ಕೂಲ್. ನನಗರ ನೀನು ಬಿಟ್ರೆ ಯಾರದಾರ? ನಾ ಸತ್ರು ನೀನು ಬಿಡಂಗಿಲ್ಲ. ಯಾಕೆ ನನ್ನ ಮ್ಯಾಗ ಸಂಶಯನ ನಂಬಿಕೆ ಇಲ್ಲ? ಪ್ರಿಯಾ, ನಾ ಯಾಕೆ ನಿನಗೆ ಸುಳ್ಳು ಹೇಳಕ್ ಹೋಗ್ಲಿ? ನಿನಗೆ ಸುಳ್ಳು ಹೇಳಿದ್ರೆ ನನಗೇನು ಲಾಭ ಸಿಗ್ತೈತೇನು? ಅವನಿಗೆ ಈಗೀಗ ಮದುವೆ ಆಗಿಲ್ಲ, ಎಷ್ಟೋ ವರ್ಷದ ಹಿಂದ ಅವ್ನ ಮದುವೆ ಆಗ್ಬಿಟ್ಟೈತಿ. ಅವ್ನ ಹೆಣ್ತಿನ ಈಗೀಗ ಕರ್ಕೊಂಬಂದಾನ. ನಾ ಹೇಳಿದ್ರಾಗ ಏನಾರ ಸುಳ್ಳು ಅನಿಸ್ತಿತ್ತಂದ್ರ ನೀನು ಅವ್ರ ಮನೆಗೆ ಹೋಗಿ ನೋಡ್ಕೊಂಬಾ. ರಾಜು, ಏನ್ ಮಾತಾಡತ್ತಿ ನೀನ? ನೋಡು, ಮಜಾಕ್ ಮಾಡ್ಬೇಡ. ನೀ ಹೇಳಾತಿರೋದು ಸುಳ್ಳು, ಸುಳ್ಳು ಹೌದಲ್ಲ?